ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ನಾನು ಪುತ್ತೂರಲ್ಲಿ ಕೃಷಿ ಮೇಳಕ್ಕೆ ಹೋದದ್ದನ್ನು ನೀವು ಸಾಕಷ್ಟು ಜನ ನೋಡಿದ್ದೀರಿ. ಅಲ್ಲಿಂದ ತಂದಂತಹ ಬೀಜಗಳು ಯಾವುದು, ಹಾಗೆ ಅದನ್ನು ನಾನು ಯಾವ ರೀತಿಯಾಗಿ ಮಣ್ಣಲ್ಲಿ ಹಾಕ್ಕೊಳ್ತೇನೆ, ಮಣ್ಣಿನ ಮಿಶ್ರಣ ಹೇಗಿರಬೇಕು ಅನ್ನೋದನ್ನು ತೋರಿಸ್ತೇನೆ. ಮಣ್ಣಿನ ಮಿಶ್ರಣಕ್ಕೆ ಅರ್ಧ ಭಾಗದಷ್ಟು ಕೋಕೋಪೀಟ್ ತಗೊಂಡಿದ್ದೇನೆ, ಅರ್ಧ ಭಾಗದಷ್ಟು ಸುಡು ಮಣ್ಣು, ಇಲ್ಲದೇ ಇದ್ದರೆ ಮಾಮೂಲು ಮಣ್ಣು ಕೂಡ ತಗೊಳ್ಬೋದು. ಈ ರೀತಿಯಾಗಿ ಮಣ್ಣಿನ ಮಿಶ್ರಣ ಮಾಡಿದರೆ ಎಲ್ಲ ಬೀಜಗಳು ಕೂಡ ತುಂಬ ಚೆನ್ನಾಗಿ ಮೊಳಕೆ ಬರ್ತದೆ, ಗಿಡಗಳು ಕೂಡ ಬೇಗನೆ ದೊಡ್ಡ ಆಗ್ತದೆ. ಕೃಷಿ ಮೇಳದಲ್ಲಿ ನಾನು ತಗೊಂಡದ್ದು ಮೊದಲನೇ ವೆರೈಟಿ ನೀವಿಲ್ಲಿ ನೋಡ್ತಾ ಇರೋದು ಕ್ಲೋ ಬೀನ್ಸ್ ಅಂತ ಹೇಳ್ತೇವೆ. ಅಂದರೆ ಈ ಬೀನ್ಸಿನ ಆಕಾರ ಏನಿರ್ತದೆ ಅದು ಲವಂಗದ ರೀತಿ ಇರ್ತದೆ. ಇದರಲ್ಲಿ 5 ಬೀಜಗಳಿದೆ. ಇದಕ್ಕೆ 20 ರೂಪಾಯಿ ಕೊಟ್ಟಿದ್ದೇನೆ. 5 ಬೀಜಗಳನ್ನು ಈ ರೀತಿಯಾಗಿ ಮಣ್ಣಿನ ಮಿಶ್ರಣದಲ್ಲಿ ಹಾಕ್ಕೊಳ್ತೇನೆ. ಇಲ್ಲಿ ನಾನು ಸೀಡ್ಲಿಂಗ್ ಟ್ರೇ ಏನೂ ಉಪಯೋಗಿಸ್ತಾ ಇಲ್ಲ. ಅದರ ಬದಲಾಗಿ ಸ್ವಲ್ಪ ಅಗಲವಾಗಿ ಇರುವಂತಹ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ನೀವು ಪಾಟ್ ಕೂಡ ಬಳಸ್ಬೋದು. ಅದರಲ್ಲಿ ಮಣ್ಣಿನ ಮಿಶ್ರಣವನ್ನು ಹಾಕ್ಕೊಂಡು ಆದಷ್ಟು ಕಲ್ಲಿಲ್ಲದ ಹಾಗೆ ನೋಡಿಕೊಂಡು ಯೂಸ್ ಮಾಡಿಕೊಳ್ಬೇಕು. ಮತ್ತು ಸ್ವಲ್ಪ ಈ ರೀತಿಯಾಗಿ ಒತ್ತಿಕೊಳ್ಳೋದ್ರಿಂದ ಗಿಡ ತುಂಬ ಗಟ್ಟಿಯಾಗಿ ಇಲ್ಲೇ ಇರ್ತದೆ. ಹಾಗೆ ಇನ್ನೊಂದು ಹಳದಿ ಬಣ್ಣದ ಚೆರ್ರಿ ಟೊಮ್ಯಾಟೊ. ಇದರ ಬೀಜ ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಇದೆ. ತುಂಬ ಬೀಜಗಳಿತ್ತು, 20 ರೂಪಾಯಿಗೆ ವರ್ತ್ ಅಂತ ಅನಿಸಿತು ನನಗೆ. ಈ ರೀತಿಯಾಗಿ ಒಂದಿಷ್ಟು ಬೀಜಗಳನ್ನು ಹಾಕ್ಕೊಳ್ಳೋದು. ನೀವು ನೆನೆಸಿ ಕೂಡ ಹಾಕ್ಕೊಳ್ಬೋದು, ಆದರೆ ನೆನೆಸಿ ಹಾಕ್ಕೊಳ್ಳುವಷ್ಟು ನನಗೆ ಸಮಯ ಇರಲಿಲ್ಲ. ಅದಕ್ಕೋಸ್ಕರ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಬರ್ತದೆ, ನನಗೆ ಏನು ಸಮಸ್ಯೆ ಆಗಲಿಲ್ಲ. ಚಳಿ ಇರುವ ಕಾರಣ ಟೊಮೆಟೊ ತುಂಬ ಚೆನ್ನಾಗಿ ಬೆಳೀತದೆ ನಮ್ಮೂರಲ್ಲಿ ಹೆಚ್ಚಾಗಿ. ಹಾಗೆ ಬೀಜಗಳು ಸ್ವಲ್ಪ ಕೂಡ ಹೊರಗಡೆ ಬಾರದಾಗೆ ನೋಡಿಕೊಂಡು ಮಣ್ಣಿನ ಒಳಗಡೆಯೇ ಈ ತರಕಾರಿ ಬೀಜಗಳನ್ನು ಇರುವ ಹಾಗೆ ನೋಡಿಕೊಂಡ್ರೆ ಆಯಿತು. ಹಾಗೆ ನೆಕ್ಸ್ಟ್ ನಾನು ತಗೊಂಡದ್ದು ಕಪ್ಪು ಬಣ್ಣದ ಜೋಳ ಅಥವಾ ಕಾರ್ನ್, ಹಾಗೆ ಕೆಂಪು ಬಣ್ಣದ ಕೂಡ ತಗೊಂಡಿದ್ದೇನೆ. 2 ಕೂಡ ತಗೊಂಡಿದ್ದೇನೆ. ಅದರ ಬೀಜಗಳು ನೋಡಲಿಕ್ಕೆ ಈ ರೀತಿಯಾಗಿದೆ. ಕಪ್ಪು ಬಣ್ಣದ್ದು ಸಣ್ಣದಿದೆ, ಕೆಂಪು ಬಣ್ಣದ್ದು ಸ್ವಲ್ಪ ದೊಡ್ಡ ಕಾರ್ನ್ ಆಗಿರ್ತದೆ. ದೂರಕ್ಕೆ 1ರಿಂದ 2 ಬೀಜಗಳನ್ನು ಹಾಕ್ಕೊಳ್ತೇನೆ. ಎಷ್ಟು ಹುಡ್ತದೆ ಅಂತ ಖಂಡಿತ ಗೊತ್ತಿಲ್ಲ, ಯಾಕಂದರೆ ಇದು ತಮಿಳ್ನಾಡಿನ ಸೈಡ್ನವರದ್ದು. ದೇಸಿ ಸೀಡ್ಸ್ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೋಸ್ಕರ ಟ್ರೈ ಮಾಡುವ ಹೇಳಿ ತಗೊಂಡದ್ದಷ್ಟೇ. ಇದು ಹುಟ್ಟಿ ಆದ ನಂತರ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೇನೆ. ಇದನ್ನು ಬೆಳೆಸುವ ವಿಧಾನ ಕೂಡ ತಿಳಿಸ್ಕೊಡ್ತೇನೆ ನಾನು. ಹಾಗಾಗಿ ನನ್ನ ಚಾನಲನ್ನು ನೀವು ಫಾಲೋ ಮಾಡ್ತಾ ಇರ್ಬೋದು. ಈ ರೀತಿಯಾಗಿ ಮಣ್ಣಿನ ಒಳಗೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದು. ಎಲ್ಲ ಬೀಜಗಳು ಹಾಕ್ಕೊಂಡ ನಂತರ ಕೂಡ ನೀರು ಹಾಕ್ಕೊಳ್ಬೇಕು. ಕೆಲವರು ಅವತ್ತು ಕೇಳಿದ್ರಿ ನೀರು ಹಾಕ್ಕೊಳ್ಳೋದಿಲ್ವ ಅಂತ ಹೇಳಿ, ಆದರೆ ಅದನ್ನೆಲ್ಲ ನಿಮ್ಗೆ ಗೊತ್ತಿದೆ, ಆದ ಕಾರಣ ಡಿಟೇಲಾಗಿ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಟೊಮ್ಯಾಟೊ ನೋಡಿ, ಈ ರೀತಿಯಾಗಿರುವಂಥದ್ದು. ಇದು ಇನ್ನೊಂದು ವೆರೈಟಿ ಟೊಮ್ಯಾಟೊ. 2 ಪಾಟ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಪಾಟ್ ಸ್ವಲ್ಪ ಆಳ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗುವವರೆಗೆ ಕೂಡ ಇದರಲ್ಲಿ ಬಿಟ್ಕೊಳ್ಬೋದು. ಸೀಡ್ಲಿಂಗ್ ಟ್ರೇಯಲ್ಲಿ ಇಂತಾದರೆ ಚಿಕ್ಕ ಚಿಕ್ಕ ಗಿಡವನ್ನೇ ನಾವು ದೊಡ್ಡ ಗ್ರೋ ಬ್ಯಾಗಿಗೆ ಅಥವಾ ನೆಲಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಅದು ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ, ಯಾಕಂದರೆ ಯಾವುದೇ ಕೆಲಸದವರನ್ನು ಇಟ್ಕೊಳ್ಳದೆ ನಾನೇ ಸ್ವಂತ ಎಲ್ಲ ಕೆಲಸವನ್ನು ಮಾಡಿಕೊಳ್ಳೋದು. ಆದ ಕಾರಣ ನನ್ನ ಸಮಯವನ್ನು ಹೊಂದಿಸಿಕೊಂಡು ಕೆಲಸವನ್ನು ಮಾಡಿಕೊಳ್ಳೋರು ನೀವು ಕೂಡ ಅಂತಾದರೆ ಖಂಡಿತ ಈ ಮೆಥಡನ್ನು ಟ್ರೈ ಮಾಡಿ. ಮತ್ತು ದಿನಾ ನೀರನ್ನು ಸ್ಪ್ರೇ ಮಾಡಬೇಕು 1 ಹೊತ್ತು. ಇದು ತುಂಬ ಮುಖ್ಯ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ನೀಡ್ತೇನೆ. ಥ್ಯಾಂಕ್ ಯು.